ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವರ್ಷದ ಕೊನೆ ದಿನ ಹಾಗೂ ವರ್ಷದ ಮೊದಲನೇ ದಿನನ ಇಟ್ಕೊಂಡು ನಾನು ನನ್ನ ಒಂದು ಮೊದಲನೇ ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೀಗೆ ಶುರು ಮಾಡೋದಕ್ಕೆ ಒಂದು ಸ್ಪೆಷಲ್ ರೀಸನ್ ಇದೆ. ಏನಂದರೆ ವರ್ಷದ ಕೊನೆ ದಿನ ಅಂದರೆ ಡಿಸೆಂಬರ್ 31 ನನ್ನ ಮಗನ ಹುಟ್ಟಿದ ದಿನ. ಹಾಗೆ ವರ್ಷದ ಮೊದಲನೇ ದಿನ ಆಫ್ಕೋರ್ಸ್ ಎಲ್ಲರಿಗೂ ಹೊಸ ವರ್ಷದ ದಿನ. ಈ ನನ್ನ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಹಾಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ನಾನು ಡಿಸೆಂಬರ್ 31 ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಮೊದಲು ನಾನು ನನ್ನ ಮಗ ಮತ್ತು ಹಸ್ಬೆಂಡ್ 3 ಜನನೂ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಆ ನಂತರ ಬರ್ಡೇ ಮತ್ತು ನ್ಯೂ ಇಯರ್ 2 ಸೇರಿ ನಾವು ಕೇಕ್ನ ಆರ್ಡರ್ ಕೊಟ್ಟಿದ್ವಿ. ಸೊ ಅದನ್ನು ಹೋಗಿ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ನನ್ನ ಮಗನ ಬರ್ತ್ಡೇ ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಒಟ್ಟಿಗೆ ಇದ್ದಿದ್ದರಿಂದ ನಮ್ಮ ಸ್ಟ್ರೀಟ್ ಅವರೆಲ್ಲ ಸೇರಿ ಗೆಟ್ ಟುಗೆದರ್ ಮಾಡಿ 2 ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಮಕ್ಕಳಂತೂ ಗೇಮ್ಸ್ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದನ್ನು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಒಬ್ಬೊಬ್ಬರು ಕಾಂಪಿಟೇಷನ್ ಮೇಲೆ ಆ ಮ್ಯೂಸಿಕ್ ತಕ್ಕಂಗೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ಮಕ್ಕಳು ಬರೀ ಓದೋದಷ್ಟೇ ಅಲ್ಲ, ಅವರ ಓಟದಲ್ಲೂ ಕೂಡ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ಅದು ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ಅದು ತೋರಿಸುತ್ತೆ. ಹಾಗೆ ಅವರ ಓವರಾಲ್ ಮೆಂಟಲ್ ಫಿಸಿಕಲ್ ಡೆವಲಪ್ಮೆಂಟ್ ಕೂಡ ಹೆಲ್ಪ್ ಆಗುತ್ತೆ. ನನ್ನ ಮಗನ ಬರ್ತ್ಡೇ ಡಿಸೆಂಬರ್ 31 ಇದ್ದಿದ್ದರಿಂದ ಒಂದು 9 ಗಂಟೆಗೆ ಅವನ ಹತ್ರ ನಾವು ಕೇಕ್ ಕಟ್ಟಿಂಗ್ ಮಾಡಿಸ್ಬಿಟ್ವಿ. ಯಾಕೆಂದರೆ 12 o'clock ಅಂದರೆ ಅದು ಜಾನ್ವರಿ 1ಗೆ ಸೇರ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಹಾಗೆ ಕೇಕ್ ಕಟ್ ಮಾಡಿಸಿದ್ವಿ. ಆ್ಯಕ್ಚುಲಿ ನಾವು 2 ಸಪ್ರೇಟ್ ಕೇಕ್ ಆರ್ಡರ್ ಮಾಡಬೇಕಾಗಿತ್ತು, ಬಟ್ ಮಿಸ್ಸಾಗಿ ಒಂದೇ ಕೇಕ್ ಮಾಡಿಬಿಟ್ಟಿದ್ವಿ. ಸೊ ಹಾಗಾಗಿ ಹಾಗೆ ಸ್ವಲ್ಪ ಸೈಡಲ್ಲಿ ಅವನ ಹತ್ರ ಕೇಕ್ ಕಟ್ ಮಾಡಿಸ್ಬಿಟ್ಟು ಅದನ್ನು ಹಾಗೆ ಎತ್ತಿಟ್ಬಿಟ್ಟು ಮತ್ತೆ ನಾವು 12 o'clock ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅದೇ ಕೇಕ್ನೇ ನಾವು ಮತ್ತೆ ಕಟ್ ಮಾಡಿದ್ವಿ. ಒಂದು ಕೇಕ್ ಕಟ್ಟಿಂಗ್ ಆದಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಇನ್ನೂ ಟೈಮ್ ಇತ್ತು. ಸೊ ಆ ಟೈಮಲ್ಲಿ ಮಕ್ಕಳು ಇನ್ನೂ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನೋಡಿ ನನ್ನ ಮಗ ಒಂದು ಗೇಮಲ್ಲಿ ವಿನ್ ಆದ. ಅವನಿಗೆ ಫುಲ್ಲು ಖುಷಿ ಆಗಿಬಿಡ್ತು, ಅವನೇ ವಿನ್ ಆದ ಅಂದ್ಬಿಟ್ಟು. ಸೊ ಫುಲ್ಲು ಸ್ಟೈಲಿಶ್ ಆಗೆಲ್ಲನೂ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫುಲ್ಲು ಎಂಜಾಯ್ ಮಾಡ್ದ ಅವನು ಕೂಡ. ಹನ್ನೆರಡು ಗಂಟೆ ಆಯಿತು ಮತ್ತು ಸೆಲೆಬ್ರೇಷನ್ಗೆ ತುಂಬ ಜನ ಸೇರಿಕೊಂಡ್ರು. ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿ ಕೇಕೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ದೇವರು ನಿಮಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ಇದು ಜಾನ್ವರಿ 1 ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನನ್ನ ಬಾಡಿನಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಡೈಲಿ 1 hour ವಾಕ್ ಮಾಡಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಆಮೇಲೆ ಸ್ವಲ್ಪ ನನ್ನ ಕಬೋರ್ಡಲ್ಲಿ ಬಟ್ಟೆಗಳೆಲ್ಲ ಹರಡ್ಕೊಂಡಿತ್ತು. ಸೊ ಅದನ್ನೆಲ್ಲ ಮಡ್ಚಿಟ್ಟು ನೀಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಅದನ್ನೆಲ್ಲ ಕಬೋರ್ಡ್ನೆಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಕೊಂಡೆ. ಹೊಸ ವರ್ಷ ಹಾಗೆ ರಾಯರ ದಿನ ಗುರುವಾರ ಆಗಿದ್ದರಿಂದ ಮನೆಯಲ್ಲಿ ಪೂಜೆ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ಮನೆಯಲ್ಲೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ.
ನಾವು ಎಷ್ಟೇ ಕೆಲಸ ಮಾಡಿ ಎಷ್ಟೇ ಸುಸ್ತಿದ್ರೂ ಕೂಡ ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕು ಅಂದರೆ ಮನೇನ ನೀಟಾಗಿ ಗುಡಿಸಿ ಒರೆಸಿ ಎಲ್ಲ ನೀಟ್ ಮಾಡಿ ಪೂಜೆ ಮಾಡಿದ್ರೇ ಮನಸ್ಸಿಗೆ ಒಂಥರ ಸಮಾಧಾನ. ಹಾಗೆ ಅದು ಹೆಣ್ಮಕ್ಳಿಗೆ ಒಂಥರ ಎಮೋಷನ್ಸ್ ಇದ್ದಾಗೆ. ಅಂದರೆ ಮನೆ ಪೂಜೆ ಮಾಡಬೇಕು ಅಂದರೆ ಮನೆ ಕೂಡ ಸ್ವಚ್ಛವಾಗಿರಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡಿಕೊಂಡು ಹಾಗೆ ನನ್ನ ಮಗನಿಗೂ ಸ್ನಾನ ಮಾಡಿಸಿ ಅವನಿಗೂ ರೆಡಿ ಮಾಡಿ ಬಟ್ಟೆ ಹಾಕಿ ಕೂರಿಸ್ದೆ. ಅವನನ್ನು ನಾವು ಎಷ್ಟೇ ಕೂರಿಸಿದ್ರೂ ಕೂಡ ಅವನು 1 ನಿಮಿಷ 2 ನಿಮಿಷ ಅಷ್ಟೇ ಸುಮ್ಮನೆ ಕೂರೋದು. ಅದು ಬಿಟ್ಟರೆ ಅವನದು ಕೆಲಸ ಅವನು ಮಾಡ್ತಾನೆ ಇರ್ತಾನೆ, ತೀಟೆ ಮಾಡ್ತಾನೆ ಇರ್ತಾನೆ. ಸೊ ಅವನ್ನ ಇಟ್ಕೊಂಡು ನಾವು ಎಲ್ಲ ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಇತ್ತೀಚಿಗಂತೂ ಬಟ್ಟೆ ಹಾಕಿಸ್ಕೊಳ್ಳೋಕ್ಕೂ ಸಹ ಅವನು ಗಲಾಟೆ ಮಾಡ್ತಾನೆ. ಏಕೆ ಅಂದರೆ ಅವನು ಯಾವ ಥರ ಇಷ್ಟಪಡ್ತಾನೋ ಅದೇ ಥರ ಬಟ್ಟೆ ಹಾಕಬೇಕು. ಇವಾಗ ನಾನು ಹಾಕ್ತಾ ಇರೋದು ಕೂಡ ಅವನೇ ಸೆಲೆಕ್ಟ್ ಮಾಡ್ಕೊಂಬಂದು ಅಮ್ಮ ನನಗೆ ಇದೇ ಬಟ್ಟೆ ಬೇಕು ಅಂತ ಹೇಳಿ ಹಾಕಿಸ್ಕೊಂಡಿರೋದು ಅವನು. ಸೊ ಅವನಿಗೆಲ್ಲ ರೆಡಿ ಮಾಡಿ ನೆಕ್ಸ್ಟು ನಾನು ಈಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಅವತ್ತೇ ದೇವ್ರ ಸಾಮಾನೆಲ್ಲ ತೊಳೆದು ನಾವು ಅವತ್ತೇ ವಾರ ಎಲ್ಲ ಮಾಡ್ಕೊಂಡಿದ್ವಿ. ಹಾಗಾಗಿ ಇವತ್ತು ಜಸ್ಟು ಹಾಗೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಹೂವು ಹಾಕಿ ಜಸ್ಟ್ ನಾನು ಹಾಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ, ಹಾಗೆ ನಮ್ಮ ಮನಸ್ಸಲ್ಲಿ ಎಷ್ಟೇ ಗೊಂದಲ ಇರಲಿ, ಈ ರೀತಿ ಮನೆಯಲ್ಲಿ ನೆಮ್ಮದಿಯಿಂದ ದೇವ್ರನ್ನ ಪೂಜಿಸಿ ಧ್ಯಾನ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋದ್ರಲ್ಲಿ ಇರೋ ಸಮಾಧಾನ ನೆಮ್ಮದಿ ಯಾವುದರಲ್ಲೂ ಸಿಗೋದಿಲ್ಲ. ಹಾಗೆ ನನ್ನ ಪ್ರಕಾರ ದೇವ್ರನ್ನ ನಂಬಿ ಯಾರು ಏನು ಪಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಆದರೆ ಯಾರು ಏನೂ ಕಳ್ಕೊಂಡಿರೋದಕ್ಕೆ ಚಾನ್ಸೇ ಇಲ್ಲ. ಈವನ್ ನನ್ನ ಮಗನಿಗೂ ಕೂಡ ದೇವ್ರ ಮೇಲೆ ತುಂಬ ಭಕ್ತಿ. ನಾವು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಅವನಂತೂ ದೇವ್ರ ಪೂಜೆ ಮಾಡಲೇಬೇಕು, ಅಷ್ಟು ಭಕ್ತಿ ಇದೆ ಅವನಿಗೆ. ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಬರೋಕ್ಕಿಂತ ಮುಂಚೆ 1-2 ರೀಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು 1-2-3 ರೀಲ್ಸ್ ಕೂಡ ಮಾಡಿಕೊಂಡೆ. ಅದಾದ ನಂತರ ನನ್ನ ಹಸ್ಬೆಂಡ್ ಬಂದರು. ಸೊ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ನನ್ನ ಮಗ ಹಸ್ಬೆಂಡ್ 3 ಜನನೂ ದೇವಸ್ಥಾನಕ್ಕೆ ಹೊರಟ್ವಿ. ಅದು ಮುಗಿಸ್ಕೊಂಡು ಹಂಗೆ ಹೋಗ್ಬೇಕು ರಾಜಾಜಿನಗರಕ್ಕೆ. ಅಲ್ಲಿ ಎಷ್ಟೊತ್ತು ಓಪನ್ ಇರುತ್ತೆ ರಾಜಾಜಿನಗರಲ್ಲಿ? ಅದು ಮಾಮೂಲಿ. ದೇವಸ್ಥಾನಕ್ಕೆ ಹೊರಡೋಕ್ಕಿಂತ ಮುಂಚೆ ಜ್ಯುವೆಲರಿ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಜ್ಯುವೆಲರ್ ಶಾಪ್ಗೆ ಹೋಗಿ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ಸೊ ಅಲ್ಲಿ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಪುನಃ ನಾವು ರಾಜಾಜಿನಗರದಲ್ಲಿರೋ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೊರಟ್ವಿ. ರಾಯರ ದಿನ ಗುರುವಾರ ಹಾಗೆ ಹೊಸ ವರ್ಷ ಇದ್ದಿದ್ದರಿಂದ ದೇವಸ್ಥಾನದಲ್ಲಿ ಕೂಡ ವಿಶೇಷ ಪೂಜೆ ಇತ್ತು. ಅಲ್ಲಿ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಾವು ಪುನಃ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಮೊದಲನೆಯ ದಿನಚರಿಯ ವ್ಲಾಗ್. ಸೊ ಇದೇ ರೀತಿ ಡೈಲಿ ವ್ಲಾಗ್ಸ್ ಬೇಕಂದರೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.